ವಿಚಾರವಾಗಿ ರೈಸ್ ವಿಚಾರವಾಗಿ ಕುಮಾರಸ್ವಾಮಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಏನಂತ ಆ ಟೋಲ್ ಅನ್ನು ನಿಲ್ಲಿಸಬೇಕು ಅಂತೇಳಿ ಹೈಕೋರ್ಟ್ ಆರ್ಡರ್ ಇದೆ, ಬಟ್ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಹೇಳಿ. ಆಯಿತು, ಹೈಕೋರ್ಟ್ ಆಡಿದ್ರೆ ಕಂಟೆಂಪ್ಟ್ ಆಗ್ತದೆ. ನೋಡೋಣ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ. ನನಗಿನ್ನೂ ಕೂಡ ಪತ್ರ ನನ್ನ ಕೈ ತಲುಪಿಲ್ಲ, ಅದೇನು ಪತ್ರ ಬರೆದಿದ್ದಾರೆ, ಮತ್ತು ಸಾಧಕ ಬಾಧಕ ಕಾನೂನಲ್ಲಿ ಏನು ಆಗ್ತದೆ ಅಂತಕ್ಕಂಥದ್ದು ನೋಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೇದಲ್ವ ಸರ್ ಟೋಲ್ ಸ್ಟಾಪ್ ಮಾಡಿಸಿದ್ರೆ? ಅಲ್ಲ, ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇನು ಅವ್ರಿಗೆ ಅಗ್ರಿಮೆಂಟಲ್ಲಿ ಏನಿತ್ತು ಅವ್ರ ಅಗ್ರಿಮೆಂಟ್ ಪ್ರಕಾರ ರಸ್ತೆ ಮಾಡಿದಾರಾ ಇಲ್ವಾ ಅಂತಕ್ಕಂಥ ತೀರ್ಮಾನ ಆಗಬೇಕು. ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಅವ್ನು ಟೋಲ್ ನಡೆಸ್ತಕ್ಕಂಥವ್ನಿಗೂ ಅನುಕೂಲ ಆಗಬೇಕಲ್ವ, ರೋಡ್ ಮಾಡಿದವನಿಗೂ ಅನುಕೂಲ ಆಗಬೇಕಲ್ವ. ಆ ದಿಕ್ಕಿನಲ್ಲಿ ಅದೇನು ತೀರ್ಪು ಬಂದಿದೆ ನೋಡೋಣ, ಆ ತೀರ್ಪು ನೋಡ್ಕೊಂಡು ಕ್ರಮ ತಗೊತಾರೆ ಮುಖ್ಯಮಂತ್ರಿಗಳು. ಒಂದು ತಿಂಗಳಾಗಿದೆ ಸರ್ ಆಲ್ರೆಡಿ ಆದೇಶ ಬಂದು ಸರ್ಕಾರ ಗಮನಕ್ಕೆ ಬಂದಿಲ್ಲ ಸರ್. ಸರ್ಕಾರಕ್ಕೆ ಅದು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಾನು. ವಿಚಾರವಾಗಿ ರೈಸ್ ವಿಚಾರವಾಗಿ ಕುಮಾರಸ್ವಾಮಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಏನಂತ ಆ ಟೋಲ್ ಅನ್ನು ನಿಲ್ಲಿಸಬೇಕು ಅಂತೇಳಿ ಹೈಕೋರ್ಟ್ ಆರ್ಡರ್ ಇದೆ, ಬಟ್ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಹೇಳಿ. ಆಯಿತು, ಹೈಕೋರ್ಟ್ ಆಡಿದ್ರೆ ಕಂಟೆಂಪ್ಟ್ ಆಗ್ತದೆ. ನೋಡೋಣ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ. ನನಗಿನ್ನೂ ಕೂಡ ಪತ್ರ ನನ್ನ ಕೈ ತಲುಪಿಲ್ಲ, ಅದೇನು ಪತ್ರ ಬರೆದಿದ್ದಾರೆ, ಮತ್ತು ಸಾಧಕ ಬಾಧಕ ಕಾನೂನಲ್ಲಿ ಏನು ಆಗ್ತದೆ ಅಂತಕ್ಕಂಥದ್ದು ನೋಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೇದಲ್ವ ಸರ್ ಟೋಲ್ ಸ್ಟಾಪ್ ಮಾಡಿಸಿದ್ರೆ? ಅಲ್ಲ, ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇನು ಅವ್ರಿಗೆ ಅಗ್ರಿಮೆಂಟಲ್ಲಿ ಏನಿತ್ತು ಅವ್ರ ಅಗ್ರಿಮೆಂಟ್ ಪ್ರಕಾರ ರಸ್ತೆ ಮಾಡಿದಾರಾ ಇಲ್ವಾ ಅಂತಕ್ಕಂಥ ತೀರ್ಮಾನ ಆಗಬೇಕು. ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಅವ್ನು ಟೋಲ್ ನಡೆಸ್ತಕ್ಕಂಥವ್ನಿಗೂ ಅನುಕೂಲ ಆಗಬೇಕಲ್ವ, ರೋಡ್ ಮಾಡಿದವನಿಗೂ ಅನುಕೂಲ ಆಗಬೇಕಲ್ವ. ಆ ದಿಕ್ಕಿನಲ್ಲಿ ಅದೇನು ತೀರ್ಪು ಬಂದಿದೆ ನೋಡೋಣ, ಆ ತೀರ್ಪು ನೋಡ್ಕೊಂಡು ಕ್ರಮ ತಗೊತಾರೆ ಮುಖ್ಯಮಂತ್ರಿಗಳು. ಒಂದು ತಿಂಗಳಾಗಿದೆ ಸರ್ ಆಲ್ರೆಡಿ ಆದೇಶ ಬಂದು ಸರ್ಕಾರ ಗಮನಕ್ಕೆ ಬಂದಿಲ್ಲ ಸರ್. ಸರ್ಕಾರಕ್ಕೆ ಅದು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಾನು. ವಿಚಾರವಾಗಿ ರೈಸ್ ವಿಚಾರವಾಗಿ ಕುಮಾರಸ್ವಾಮಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಏನಂತ ಆ ಟೋಲ್ ಅನ್ನು ನಿಲ್ಲಿಸಬೇಕು ಅಂತೇಳಿ ಹೈಕೋರ್ಟ್ ಆರ್ಡರ್ ಇದೆ, ಬಟ್ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಹೇಳಿ. ಆಯಿತು, ಹೈಕೋರ್ಟ್ ಆಡಿದ್ರೆ ಕಂಟೆಂಪ್ಟ್ ಆಗ್ತದೆ. ನೋಡೋಣ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ. ನನಗಿನ್ನೂ ಕೂಡ ಪತ್ರ ನನ್ನ ಕೈ ತಲುಪಿಲ್ಲ, ಅದೇನು ಪತ್ರ ಬರೆದಿದ್ದಾರೆ, ಮತ್ತು ಸಾಧಕ ಬಾಧಕ ಕಾನೂನಲ್ಲಿ ಏನು ಆಗ್ತದೆ ಅಂತಕ್ಕಂಥದ್ದು ನೋಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೇದಲ್ವ ಸರ್ ಟೋಲ್ ಸ್ಟಾಪ್ ಮಾಡಿಸಿದ್ರೆ? ಅಲ್ಲ, ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇನು ಅವ್ರಿಗೆ ಅಗ್ರಿಮೆಂಟಲ್ಲಿ ಏನಿತ್ತು ಅವ್ರ ಅಗ್ರಿಮೆಂಟ್ ಪ್ರಕಾರ ರಸ್ತೆ ಮಾಡಿದಾರಾ ಇಲ್ವಾ ಅಂತಕ್ಕಂಥ ತೀರ್ಮಾನ ಆಗಬೇಕು. ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಅವ್ನು ಟೋಲ್ ನಡೆಸ್ತಕ್ಕಂಥವ್ನಿಗೂ ಅನುಕೂಲ ಆಗಬೇಕಲ್ವ, ರೋಡ್ ಮಾಡಿದವನಿಗೂ ಅನುಕೂಲ ಆಗಬೇಕಲ್ವ. ಆ ದಿಕ್ಕಿನಲ್ಲಿ ಅದೇನು ತೀರ್ಪು ಬಂದಿದೆ ನೋಡೋಣ, ಆ ತೀರ್ಪು ನೋಡ್ಕೊಂಡು ಕ್ರಮ ತಗೊತಾರೆ ಮುಖ್ಯಮಂತ್ರಿಗಳು. ಒಂದು ತಿಂಗಳಾಗಿದೆ ಸರ್ ಆಲ್ರೆಡಿ ಆದೇಶ ಬಂದು ಸರ್ಕಾರ ಗಮನಕ್ಕೆ ಬಂದಿಲ್ಲ ಸರ್. ಸರ್ಕಾರಕ್ಕೆ ಅದು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಾನು. ವಿಚಾರವಾಗಿ ರೈಸ್ ವಿಚಾರವಾಗಿ ಕುಮಾರಸ್ವಾಮಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಏನಂತ ಆ ಟೋಲ್ ಅನ್ನು ನಿಲ್ಲಿಸಬೇಕು ಅಂತೇಳಿ ಹೈಕೋರ್ಟ್ ಆರ್ಡರ್ ಇದೆ, ಬಟ್ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಹೇಳಿ. ಆಯಿತು, ಹೈಕೋರ್ಟ್ ಆಡಿದ್ರೆ ಕಂಟೆಂಪ್ಟ್ ಆಗ್ತದೆ. ನೋಡೋಣ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ. ನನಗಿನ್ನೂ ಕೂಡ ಪತ್ರ ನನ್ನ ಕೈ ತಲುಪಿಲ್ಲ, ಅದೇನು ಪತ್ರ ಬರೆದಿದ್ದಾರೆ, ಮತ್ತು ಸಾಧಕ ಬಾಧಕ ಕಾನೂನಲ್ಲಿ ಏನು ಆಗ್ತದೆ ಅಂತಕ್ಕಂಥದ್ದು ನೋಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೇದಲ್ವ ಸರ್ ಟೋಲ್ ಸ್ಟಾಪ್ ಮಾಡಿಸಿದ್ರೆ? ಅಲ್ಲ, ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇನು ಅವ್ರಿಗೆ ಅಗ್ರಿಮೆಂಟಲ್ಲಿ ಏನಿತ್ತು ಅವ್ರ ಅಗ್ರಿಮೆಂಟ್ ಪ್ರಕಾರ ರಸ್ತೆ ಮಾಡಿದಾರಾ ಇಲ್ವಾ ಅಂತಕ್ಕಂಥ ತೀರ್ಮಾನ ಆಗಬೇಕು. ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಅವ್ನು ಟೋಲ್ ನಡೆಸ್ತಕ್ಕಂಥವ್ನಿಗೂ ಅನುಕೂಲ ಆಗಬೇಕಲ್ವ, ರೋಡ್ ಮಾಡಿದವನಿಗೂ ಅನುಕೂಲ ಆಗಬೇಕಲ್ವ. ಆ ದಿಕ್ಕಿನಲ್ಲಿ ಅದೇನು ತೀರ್ಪು ಬಂದಿದೆ ನೋಡೋಣ, ಆ ತೀರ್ಪು ನೋಡ್ಕೊಂಡು ಕ್ರಮ ತಗೊತಾರೆ ಮುಖ್ಯಮಂತ್ರಿಗಳು. ಒಂದು ತಿಂಗಳಾಗಿದೆ ಸರ್ ಆಲ್ರೆಡಿ ಆದೇಶ ಬಂದು ಸರ್ಕಾರ ಗಮನಕ್ಕೆ ಬಂದಿಲ್ಲ ಸರ್. ಸರ್ಕಾರಕ್ಕೆ ಅದು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.